ನಮಸ್ತೆ, ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯ ಭದ್ರಪ್ಪ ಲೇಔಟಲ್ಲಿ ಆತಂಕಕರವಾಗಿ ಘಟನೆಯೊಂದು ನಡೆಯಿತು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ. ಇವತ್ತು ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ಇವತ್ತಿನ ಬೆಳಗ್ಗೆ ಬುಧವಾರ 9:30 ನನ್ನ ಕ್ಲಿನಿಕ್ಕಿಗೆ ಬಂದ್ಬಿಟ್ಟು ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅವ್ರಿಗೆ ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಾನು ಆಯಿತು ಕರ್ಕೊಂಬನ್ನಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಏನು ಮಾಡ್ತಾರೋ ಇಬ್ಬರು ಮುಸುಕುದಾರಿಗಳು, ಇದು ನೋಡಿ, ಇದು ಕಂಪ್ಲೇಂಟ್ ಬರ್ತಿದ್ದೀನಿ, ಕಂಪ್ಲೇಂಟ್ ವಿಚಾರವಾಗಿ ಏನು ಮಾಡ್ತಾರೆ, 9:30 ಬಂದುಬಿಟ್ಟು ಇಬ್ಬರು ಮಾಸ್ಕ್ ಹಾಕಿರ್ತಾರೆ, ಒಬ್ಬನು ಬ್ಯಾಗ್ ಹಾಕಿರ್ತಾನೆ, ಇನ್ನೊಬ್ಬನೇನಂದರೆ ಹಾಗೇ ಇರ್ತಾನೆ. ಆದರೆ ಇನ್ನೊಬ್ಬನ ಏನು ಮಾಡ್ತಾನೆ, ಅವನು ಹಿಂದೆ ಬೆನ್ನ ಹಿಂದೆ ಆ ಶರ್ಟಲ್ಲಿ ಒಂದು ತಲ್ವಾರ್ದು ಇದು ಕಾಣಿಸುತ್ತೆ, ತಲ್ವಾರ್ ಇದೆಯಲ್ಲ, ಒಂದು ಮಚ್ಚ ತಲ್ವಾರ್ ಥರ ಇರುತ್ತೆ, ಅದು ಹಿಡಿಕೆ ಕಾಣಿಸುತ್ತೆ ನನಗೆ. ಆ ಕಾಣಿಸಿದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಅದನ್ನು ತಕ್ಷಣ ವಿಡಿಯೋ ಮಾಡ್ತೀನಿ, ಅವರು ಓಡಿ ಹೋಗ್ಬಿಡ್ತಾರೆ. ಈ ವಿಚಾರವಾಗಿ ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ, ಬನ್ನಿ. ದೂರಿನ ಪ್ರಕಾರ ಮಾಸ್ಕ್ ಧರಿಸಿದ ಇಬ್ಬರು ಯುವಕರು ಕ್ಲಿನಿಕ್ಗೆ ಬಂದು ತಾಯಿಗೆ ಹಿಮೋಗ್ಲೋಬಿನ್ ಕಡಿಮೆಯಾಗಿದೆ, ಚಿಕಿತ್ಸೆ ಕೊಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಆದರೆ ಅವರ ವರ್ತನೆ ಗಾಂಭೀರ್ಯಯುತವಾಗಿದ್ದು ಮಾತನಾಡುವ ರೀತಿಯು ಅಸ್ಪಷ್ಟವಾಗಿತ್ತು ಎಂದು ವೈದ್ಯರು ತಿಳಿಸಿದ್ದಾರೆ. ಅನುಮಾನಗೊಂಡ ವೈದ್ಯರು ಗಮನಿಸಿ ನೋಡಿದಾಗ ಅವರ ಬಳಿ ಮಾರಕಾಸ್ತ್ರಗಳು ಇದ್ದವು ಎಂಬುದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಡಾಕ್ಟರ್ ಸುನೀಲ್ ಕುಮಾರ್ ಅವರು ವೈದ್ಯಕೀಯ ಸೇವೆಯ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಾಮಾಜಿಕ ಹೋರಾಟಗಾರರಾಗಿ ಪರಿಚಿತರಾಗಿದ್ದಾರೆ. ಹಲವು ಪ್ರಕರಣಗಳಲ್ಲಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿರುವ ಹಿನ್ನೆಲೆ ಕೆಲವರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ತಮ್ಮ ಹೆಸರೇನು? ಕಿಶೋರ್. ಮಾಸ್ಕ್ ಹಾಕಿದ್ರಲ್ಲ, ಮಾಸ್ಕ್ ತೆಗೀರಿ, ಮಾಸ್ಕ್ ತೆಗೀರಿ. ಏನು ಹೆಸರು? ಕಿಶೋರ್. ಎಲ್ಲಿಂದ ಬಂದಿರೋದು? ಯಾವ ಏರಿಯಾದಿಂದ ಬಂದಿರೋದು? ಇಲ್ಲ, ಹೆಬ್ಬಾಳ. ಏನು ಕೆಲಸ ಮಾಡೋದು? ಏನು ಕೆಲಸ ಮಾಡ್ತಾವು ಹೇಳಿ? ಏನು ಕೆಲಸ ಮಾಡೋದು ಹೇಳ್ರಿ, ಯಾಕೆ ಹೋಗ್ತೀರಾ? ಇರಿ, ಒಂದು ನಿಮಿಷ, ಪೊಲೀಸ್ ಕರೆಸ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗೆ ವೀಕ್ಷಿಸಿ ಜೊತೆಲಿ ನ್ಯೂಸ್.